ಹಾಯ್ ಗಾಯ್ಸ್, ಇವತ್ತು ನಾನು ಒಂದು ಸತ್ಯನಾರಾಯಣ ಪೂಜೆಗೆ ಹೊರಟಿದ್ದೀನಿ. ನಾನು ನಮ್ಮ ಅತ್ತೆ ಜೊತೆ. ಹೀಗಿದೆ ನೋಡಿ ನನ್ನ ಔಟ್ಲುಕ್. ಪಕ್ಕದಲ್ಲಿರೋ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಾಕತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಮ್ಮ ಅತ್ತೆ ಇಲ್ಲೇ ಪಕ್ಕದಲ್ಲಿ ಒಂದು 2 ಕಿಲೋಮೀಟ್ರ್ ದೂರದಲ್ಲಿರೋಂಥ ಒಂದು ಟೆಂಪಲಲ್ಲಿ ಸತ್ಯನಾರಾಯಣ ಪೂಜೆಗೆ ಹೇಳಿದರು. ಹಾಗೆ ಹೊರಟು. ನೀವು ಬನ್ನಿ ನಮ್ಮ ಜೊತೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಠಣ್ಣ ತೊಡೀರಿ, ಯಾಕಂದರೆ ನಾನು ಹಾಕೋ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ಮೊದಲನೇದಾಗಿ ಬರುತ್ತೆ. ನೀವು ಅದನ್ನು ಮೊದಲೇ ನೋಡಬಹುದು. ಓಕೆ ಗಾಯ್ಸ್, ನಮ್ಮ ರೋಡಂತೂ ಚೆನ್ನಾಗಿಲ್ಲ. ಗೌರ್ಮೆಂಟ್ ಯಾವುದು ಬಂದರೂ ಕೂಡ ರೋಡ್ಗಳು ಉದ್ಧಾರ ಆಗೋದಿಲ್ಲ, ಅಥವಾ ಉದ್ಧಾರ ಆಗೋದಕ್ಕೆ ನಮ್ಮ ರಾಜಕಾರಣಿಗಳು ಬಿಡೋದಿಲ್ಲ. ನಮ್ಮ ರೋಡಿನ ಅವಸ್ಥೆ ಈಗ ಹೋಗುವಾಗ ನಿಮಗೆ ಗೊತ್ತಾಗ್ತದೆ ಆಯಿತಾ. ಆ್ಯಕ್ಚುಲಾಗಿ ನಾನು ಸಾಧಾರಣವಾಗಿ ಯಾವುದೇ ಪೂಜೆ ದೇವಸ್ಥಾನಗಳಿಗೆಲ್ಲ ಹೋಗೋದು ಕಡಿಮೆ. ಯಾಕೋ ಇವತ್ತು ನಮ್ಮ ಅತ್ತೆ ಕರೆದ್ರಲ್ಲ ಅಂತ ಖುಷಿಯಿಂದ ಹೊರಟೆ. ಏನೋ ಇವತ್ತೇ ಮನಸ್ಸಾಗಿದ್ದು ಹೋಗೋಣ ಅಂತ ಅನ್ನಿಸ್ತು. ಒಂದೇ ಮನಸ್ಸಲ್ಲಿ ಹೊರಟ್ಬಿಟ್ಟೆ. ಇನ್ನೊಂದು 5 ನಿಮಿಷ ಟೈಮ್ ಕೊಟ್ಟರೆ ನಾನು ಹೊರಡೋದಿಲ್ಲ ಅಂತ ನನಗೆ ಗ್ಯಾರಂಟಿ ಇತ್ತು. ಹಾಗಾಗಿ ಗ್ಯಾಪ್ ಕೊಡೋದು ಬೇಡ ಅಂತ ಹೊರಟೆ. ನೋಡಿ ನಮ್ಮ ದಾರಿಯ ಅವಸ್ಥೆ ಈ ಪರಿಸ್ಥಿತಿ ಇದೆ. ರಸ್ತೆಗಳಲ್ಲಿ 2 ಅಡಿ ಗುಂಡಿಗಳಿದೆ. ಅಂತೂ ಇಂತೂ ಹೇಗೋ ದೇವಸ್ಥಾನಕ್ಕೆ ಹೋಗಿ ತಲುಪ್ತೋ. ಆಲ್ರೆಡಿ ಎಲ್ಲ ಜನಗಳು ಬಂದು ಕೂತಿದ್ರು. ಪೂಜೆ ಶುರುವಾಗಿತ್ತು. ಸಹಸ್ರನಾಮ ಆಲ್ರೆಡಿ ಶುರು ಮಾಡಿದರು. ಇನ್ನೂ ಸತ್ಯನಾರಾಯಣ ಕತೆ ಓದಲಿಕ್ಕೆ ಯಾರೂ ಶುರು ಮಾಡಿತ್ತಿಲ್ಲ. ಯಾಕಂದರೆ ಇದು ಮುಗಿದ್ರೇ ಅದಾಗೋದಲ್ವ. ಅಲಂಕಾರವಂತೂ ಅದ್ಭುತವಾಗಿ ಮಾಡಿದರು. ನಮಗಂತೂ ಖುಷಿ ಆಯಿತು. ಪೀಸ್ಫುಲ್ಲಾಗಿತ್ತು. ಯಾಕಂದರೆ ಬೆರಳೆಣಿಕೆ ಎಷ್ಟು ಜನಗಳಿದ್ದರು. ಕಮಿಟಿಯವರು ಇದನ್ನು ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ಪ್ರತಿ ತಿಂಗಳು ಒಂದೊಂದು ದಿನ ಈ ರೀತಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರಂತೆ ಕಮಿಟಿಲಿರೋರೆಲ್ಲ ಸೇರಿಕೊಂಡು. ಹಾಗಾಗಿ ಪ್ರತಿ ತಿಂಗಳು ನೀವು ವಿಚಾರಿಸ್ಕೊಂಡು ಕುಶಾಲನಗರ ಬಲಮುರಿ ಟೆಂಪಲಲ್ಲಿ ಸತ್ಯನಾರಾಯಣ ಪೂಜೆಗೆ ಹೋಗೋರು ಹೋಗ್ಬೋದು. ಬರೋರಿಗೆ ಏನಲ್ಲಿ ಅಬ್ಜೆಕ್ಷನ್ ಇಲ್ಲ, ಅವ್ರು ಬರಬಾರ್ದು ಅಂತ ಏನಿಲ್ಲ. ಕಮಿಟಿಯವ್ರು ಮಾಡ್ತಿರೋದ್ರಿಂದ ಎಲ್ಲರೂ ಹೋಗ್ಬೋದು. ಕೊನೆಗೂ ಪೂಜೆ ಮುಗೀತು. ಕೊನೆಗೂ ವಿಘ್ನ ವಿನಾಶಕನಿಗೆ ಆರತಿ ಮಾಡ್ತಿದ್ರು. ನಮ್ಮ ಅತ್ತೆ ನನಗೆ ಕಾಣಿಕೆ ಹಾಕ್ಲಿಕ್ಕೆಲ್ಲ ದುಡ್ಡೆಲ್ಲ ಕೊಟ್ಟರು. ಅವರೇ ನನ್ನ ಫಿನಾನ್ಷಿಯಲ್ ಮಿನಿಸ್ಟರ್. ಹಾಗಾಗಿ ಆರತಿ ಬಂತು. ನಾನಂತೂ ದೇವರಿಗೆ ಆರತಿ ತೊಗೊಂಡೆ. ನೀವು ತೊಗೋಬಿಡಿ ಹಾಗೆ ಸತ್ಯನಾರಾಯಣ ಪೂಜೆಯ ಆರತಿ. ಎಲ್ಲರೂ ತೊಗೊಂಡ್ರು. ಪಕ್ಕದಲ್ಲಿ ಹೋಗಿ ದೇವ್ರಿಗೊಂದು ಸೆಲ್ಯೂಟ್ ಹಾಕಿ ಒಂದೆರಡು ರಿಕ್ವೆಸ್ಟ್ ಇತ್ತು, ಅದನ್ನ ಕೇಳ್ಕೊಂಡು ಒಂದೆರಡು ಕ್ವೆಶನ್ ಇತ್ತು, ಅದನ್ನ ಕೇಳಿದೆ. ಅಲ್ಲಿಂದ ಊಟಕ್ಕೆ ಒಂದು ಉಪ್ಪಿನಕಾಯಿ ಪಾಯಸ ಜೊತೆಗೆ ಅನ್ನ ಸಾಂಬಾರೆಲ್ಲ ಇತ್ತು. ಸಿಂಪಲ್ಲಾಗಿ ಊಟ ತುಂಬಾ ಚೆನ್ನಾಗಿತ್ತು. ಸತ್ಯನಾರಾಯಣ ಪೂಜೆಯಲ್ಲಿ ಆಲ್ಮೋಸ್ಟ್ ಸಪತಾಕ್ಷ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಆದರೆ ಊಟ ಕೂಡ ಚೆನ್ನಾಗಿತ್ತು. ಎಲ್ಲ ಕಮಿಟಿಯವರೇ ಸೇರ್ಕೊಂಡು ಮಾಡಿದರು. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ಆಡಂಬರದ ಊಟಕ್ಕಿಂತ ಸಿಂಪಲ್ ಊಟಗಳು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡ್ತೀರಾ? ನುಗ್ಗೆಕಾಯಿ ಎಲ್ಲ ಹಾಕಿ ಚಂದ ಸಾಂಬಾರು ಮಾಡಿದ್ರೆ ಆಯಿತಾ. ಅಲ್ಲಿಂದ ಮನೆಗೆ ಬಂದೆ. ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಬೇಜಾರೇನು ಗೊತ್ತಾ, ಅಲ್ಲಿ ಒಂದು ಆಂಟಿ ನನ್ನ ಡ್ರೆಸ್ ಮೇಲೆಲ್ಲ ಸಾಂಬಾರು ಚೆಲ್ಲಿಬಿಟ್ರು ಆಯಿತಾ. ಈಗ ಹೇಗಿದೆ ಡ್ರೆಸ್, ನಾನು ಹಾಕೋದೇ ಅಪರೂಪಕ್ಕೆ ಇಂಥ ಡ್ರೆಸ್ಸು ನಮ್ಮ ಅತ್ತೆ ಪ್ರೀತಿಯಿಂದ ತೆಕ್ಕೊಟ್ಟಿದ್ರು. ಅದ್ರ ಮೇಲೆಲ್ಲ ಸಾಂಬಾರು ಚೆಲ್ಲಿ ಅಲಾಕ್ ಮಾಡಿದ್ರು ಆಯಿತಾ. ಸುಂದೆಲ್ಲದ ನೆನಪಾಯಿತು. ನೋಡಿದ್ದೆ ನಿನ್ನೆ ನಾನು ನಮ್ಮ ಅತ್ತೆ ಟೌನ್ಗೆ ಹೋಗಿದ್ದು. ನಮ್ಮ ಅತ್ತೆ ನನಗೊಂದು ಒಳ್ಳೆ ಡ್ರೆಸ್ ಮೆಟೀರಿಯಲ್ ತೆಕ್ಕೊಟ್ರು ಆಯಿತಾ. ಡ್ರೆಸ್ ಇದರಲ್ಲಿ ಸ್ಟಿಚ್ ಮಾಡಿಸ್ಕೊ ಟಾಪ್ ಏನಾದರೂ ಅಂತ. ಚೆಂದ ಇದೆ. ಮೀಟ್ರಿಗೆ 280 ರೂಪಾಯಿ ಹೇಳಿದರು. ಚೆಂದ ಇದೆ. ಆದರೆ ಇಲ್ಲಿ ಯಾಕೆ ಇದರಲ್ಲಿ ಎಲ್ಲ ಈಗ ಪಂಚ್ ಹೊಡೆದಿದ್ದಾರೆ ಗೊತ್ತಿಲ್ಲ, ಡಿಸೈನ್ ಮಾಡಲಿಕ್ಕೆ ಅಂತ. ಎಲ್ಲ ತೂತ ಮಾಡಿ ಹಾಕಿದ್ದಾರೆ ಅಂತ ಡ್ರೆಸ್ಸನ್ನು. ತೂತ ಆಗಿದೆ ಡ್ರೆಸ್ಸಿಗೆ 280 ರೂಪಾಯಿ ಮೀಟ್ರಿಗೆ ಕೊಟ್ಟು ತಂದಿದ್ದು. ನಾನು 2 ಮೀಟ್ರ್ ತೊಗೊಂಡಿದ್ದೀನಿ. ಸ್ಟಿಚ್ ಮಾಡಿಸ್ಬೇಕು, ಹೇಗೆ ಬರುತ್ತೆ ಯಾವ ಥರ ಲುಕ್ ಅಂತ ನೋಡಬೇಕು. ಚೆಂದ ಇದೆ ಆಯಿತಾ. ನನಗೇನಾದ್ರು ಡ್ರೆಸ್ ಬೇಕಾದ್ರಿ, ನನಗೇನಾದ್ರು ಕ್ಯಾಶ್ ಬೇಕಾದರೆ ಎಲ್ಲ ಕೊಡೋದು ನಮ್ಮ ಅತ್ತೆ. ಅವರೇ ನನ್ನ ಫಿನಾನ್ಷಿಯಲ್ ಮಿನಿಸ್ಟ್ರು. ನನಗೆ ಯಾವುದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ನನಗೆಲ್ಲ ಅದಕ್ಕೂ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡೋದು ನಮ್ಮ ಅತ್ತೆ ಒಬ್ಬರೇ. ಬರಲ್ವಾ? ಪೂಜೆಗೆಲ್ಲ ಹೋಗಿ ಬಂದು ರೆಸ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗ ಬಂದ. ಅವನು ಕರ್ಕೊಂಡು ನಾನು ಟೈಲರ್ ಅಂಗಡಿಗೆ ಹೋಗೋಣ ಅಂತ ಹೊರಟೆ. ನನ್ನ ಅಯಬುಸ ತೊಗೊಂಡು ಹೊರಟ್ವಿ ನಾನು ನನ್ನ ಮಗ. ಅಲ್ಲಿಂದ ಅವನು ಪಕ್ಕದಲ್ಲಿ ಟೈಲರ್ ಅಂಗಡಿ ಅಪೋಸಿಟಲ್ಲಿರೋ ಅಂಗಡಿಯವ್ರನ್ನ ಮಾತಾಡ್ಸ್ಕೊಬರ್ತೀನಿ ಅಂತ ಹೊರಟ. ಏನು ಪರವಾಗಿಲ್ಲ ಅಂತ ಅಲ್ಲೆಲ್ಲ ಮುಗಿಸ್ಕೊಂಡು ಬರುವಾಗ ರೋಡಲ್ಲಿ ಗೂಳಿಗಳ ಕಾಳಗ ನಡೀತಾಯಿತ್ತು. ನಮಗೆ ಯಾಕೆಪ್ಪ ಬೇರೆಯವರ ಚಿಂತೆ ಅಂದ್ಕೊಂಡು ನಾವು ಸೈಡಲ್ಲಿ ಆಗಿ ಗಾಡಿ ತಿರುಗಿಸ್ಕೊಂಡು ಬಂದು. ರಸ್ತೆ ಮಾತ್ರ ತುಂಬಾ ಹದಗೆಟ್ಟಿದೆ. 2 ವೀಲರ್ ಓಡಿಸುವಾಗಂತೂ ಸೊಂಟ ಅಳುತ್ತದೆ. ಅಯ್ಯೋ ದೇವಾ ಅಂತ ಅಷ್ಟರ ಮಟ್ಟಿಗೆ ನೋವಾಗ್ತದೆ. ಯಾಕಂದರೆ ರಸ್ತೆಗಳ ಅವಸ್ಥೆ ಆಗಿದೆ. ರಸ್ತೆಗಳಲ್ಲಿ 2 ಅಡಿಗಳಷ್ಟು, 2.5 ಅಡಿಯಿಂದ 3 ಅಡಿಗಳಷ್ಟು ದೊಡ್ಡ ದೊಡ್ಡ ಹೊಂಡಗಳಿದೆ.
ಕತ್ಲೆಯಲ್ಲಿ ಬರುವಾಗಂತೂ ಭಾರಿ ಹುಷಾರಾಗಿ ಬರಬೇಕಾಯ್ತಾ. ಹಗಲಲ್ಲಿ ಹೇಗೋ ನಡೀತದೆ, ಕಣ್ಣಿರು ಹಗಲಲ್ಲಿ ಕಾಣ್ತದಲ್ಲ, ನೋಡಿ ನಡಿಬೋದು. ಕತ್ತಲಲ್ಲಿ ಆಪೋಸಿಟಲ್ಲಿ ಗಾಡಿ ಬಂದರೆ ನಾವು ಗುಂಡಿಲಿರೋದಾಯ್ತಾ. ಒಂದು ಕಾರು ಬಂದರೆ ಒಂದು ಬೈಕ್ ಹೋಗ್ಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಅವನೇ ಕಾರವರು ಬಂದರೆ ನೀವು ಗುಂಡಿಗೆ ಇಳಿಸಿ ಅಂತ ವೆಯ್ಟ್ ಮಾಡ್ತಾರೆ, ಇಲ್ಲ ಬೈಕ್ ಅವರು ಮೇಲೆ ನಿಂತರೆ ಕಾರವ್ರು ಗುಂಡಿಗೆ ಇಳೀಲಿ ಅಂತ ನಾವು ವೆಯ್ಟ್ ಮಾಡ್ತೀವಿ. ಆ ಥರ ಪರಿಸ್ಥಿತಿ ಇಲ್ಲಿ. ಇಷ್ಟು ಸಣ್ಣದಾಗಿರೋಂಥ ಎಲ್ಲೆಲ್ಲಿ ಟಾರಿದೆ ಅಲ್ಲಿ ಮಾತ್ರ ರಸ್ತೆ ಅಂದ್ಕೊಂಡು ನಾವು ಗಾಡಿ ಓಡಿಸ್ಬೇಕು. ಅಂತೂ ಇಂತೂ ನಾನು ನನ್ನ ಮಗ ಕೊನೆಗೂ ಮನೆಗೆ ಬಂದು, ಆದರೆ ಮನೆ ಹತ್ರ ಬರುವಾಗ ಮನೆಗೆ ಬಂದು ತಲುಪೋಷ್ಟರಲ್ಲಿ ಸೊಂಟ ಅಳುತ್ತಾ ಇತ್ತು. ಮೊನ್ನೆನೂ ಏನೋ ಇಲ್ಲಿ ಸೈಡಲ್ಲಿ ಕೆಲಸ ಮಾಡುವಾಗ ರೋಡೆಲ್ಲ ಅಗದು ಗುಂಡಿಗೆಲ್ಲ ಒಂದು ಸ್ವಲ್ಪ ಮಣ್ಣು ಹಾಕಿ ಪುಣ್ಯ ಕಟ್ಟಿದ್ದಾರೆ, ಅವರಿಗೊಂದು ಒಳ್ಳೆಯದಾಗಲಿ ಆಯಿತಾ. ಆದರೆ ಮಣ್ಣು ಹಾಕೋ ಬರೋದಲ್ಲಿ ರಸ್ತೆ ಮಧ್ಯಕ್ಕೆ ಸ್ವಲ್ಪ ಹಾಕಿ ಒಂದು ಹಂಪ್ಸ್ ಟೈಪ್ ಮಾಡಿಟ್ಟಿದ್ದಾರೆ. ಈ ರಸ್ತೆಯಲ್ಲಿ ಇನ್ನೂ ಸ್ವಲ್ಪ ಹಿಂದೆ ಟೈಲರ್ ಅಂಗಡಿ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ಹಂಸೇ ಇರಲಿಲ್ಲ. ಈಗಾಗಲೇ 4-5 ಹಂಪ್ಸ್ ಮಾಡಿದ್ದಾರೆ. ಯಾಕಂದರೆ ಸಂಜೆ ಆದರೆ ಇಲ್ಲಿ ಹುಡುಗರು ಬೈಕ್ ತೊಗೊಂಡು ವೀಲಿಂಗ್ ಮಾಡೋವಂಥ ಹಣೆಬರ ಎಲ್ಲ ಇಲ್ಲಿ ಜಾಸ್ತಿ ಆಯಿತಾ. ಹೀಗೆ ಬಂದು ನಮ್ಮ ಮನೆ ಹತ್ರ ಎಲ್ಲ ಬಂದು ಲೇಔಟ್ ಒಳಗೆಲ್ಲ ಬರ್ತಾರೆ ಹುಡುಗರು, ಅಲ್ಲಿ ಗಾಂಜಾ ಎಲ್ಲ ನಡೀತದೆ ಆಯಿತಾ. ಆದರೆ ಪೊಲೀಸವ್ರು ಯಾರು ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಪೊಲೀಸ್ ಬೀಟ್ ಪಾಯಿಂಟ್ ಇದೆ, ಬಟ್ ಅಲ್ಲಿ ಯಾರು ಗಮನ ಕೊಡೋದಿಲ್ಲ. ಇದೇ ರಸ್ತೆಯಲ್ಲಿ ಬಂದು ಮುಂದೆ ಕಾಣೋ ಲೇಔಟಲ್ಲೆಲ್ಲ ಓಡಿ ಆಡಿ ವೀಲಿಂಗ್ ಎಲ್ಲ ಮಾಡಿ ಕಾರಲ್ಲಿ ಬೈಕಲ್ಲಿ ಎಲ್ಲ ಬರೀ ಹುಡುಗರದೇ ಹವಾ ಇರುತ್ತೆ ನೈಟು. ಅಂತೂ ಕೊನೆಗೆ ಮನೆಗೆ ಬಂದ್ವಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚ್ಕೊಳ್ಳಿ. ಓಕೆ, ಸಿ ಯು, ಲವ್ ಯು, ಟೇಕ್ ಕೇರ್ ಆಲ್, ಬಾಯ್. ಮುಂದಿನ ವಿಡಿಯೋ ನೋಡೋಣ, ನಾಳೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.